ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಮತಾಂತರದ ಕೆಲಸ ಆಗ್ತಾ ಇದೆ. ಹೆಣ್ಣು ಮಕ್ಕಳನ್ನ ಮುಸ್ಲಿಂಗೆ ಕನ್ವರ್ಟ್ ಮಾಡೋ ಕೆಲಸ ಹೆಚ್ಚಾಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೇ ಈ ರೀತಿ ಆಗುತ್ತೆ. ಈಗಲೂ ಕೂಡ ಅದೇ ಆಗ್ತಾ ಇದೆ ಅಂತ ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಮುನಿರತ್ನ ಗಂಭೀರ ಆರೋಪ ಮಾಡಿದ್ದಾರೆ. ಮಮತಾ ಎಂಬ ಹುಡುಗಿಗೆ ಮಮತಾಜ್ ಅಂತ ಹೆಸರಿಟ್ಟಿದ್ದಾರೆ. ಹೀಗೆ ಕನ್ವರ್ಟ್ ಮಾಡಿರೋ ಸಾಕಷ್ಟು ಉದಾಹರಣೆಗಳಿವೆ. ಹೋಳಿ ಹಬ್ಬದ ದಿನದಂದು ಒಬ್ಬ ಯುವತಿಗೆ ರೇಪ್ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ರೆ ಧಮಕಿ ಹಾಕ್ತಾರೆ ಅಂತ ಮಾಜಿ ಸಚಿವ ಮುನಿರತ್ನ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಕ್ಷೇತ್ರದಲ್ಲಿ ಕಳೆದ ಬಾರಿ ನಾನೊಂದು ತಮಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ಒಂದು ವಿಡಿಯೋ ತೋರಿಸಿದೆ. ಒಂದು ದನದ ಮಾಂಸದ ವ್ಯಾಪಾರ ಮಾಡೋದಕ್ಕೆ ಸರ್ಕಾರದ ಆಸ್ತಿನ ನಷ್ಟ ಉಂಟು ಮಾಡಿ ತಡೆಗೋಡೆನ ಒಡೆದಾಕಿದ್ದಾರೆ ಅಂತ. ಈಗ ಅದಾದ ನಂತರ ನಡೀತಾ ಇರೋಂಥ ಘಟನೆಗಳು, ಸುಮಾರು ಹೆಣ್ಣು ಮಕ್ಕಳುಗಳನ್ನ, ಹಿಂದೂ ಹೆಣ್ಣು ಮಕ್ಕಳು, ಅದರಲ್ಲೂ ವಿಶೇಷವಾಗಿ ದಲಿತ ಹೆಣ್ಣು ಮಕ್ಕಳನ್ನ ಮುಸಲ್ಮಾನರಾಗಿ ಕನ್ವರ್ಷನ್ ಮಾಡ್ತಾ ಇರೋಂಥದ್ದು ಹೆಚ್ಚಾಗ್ತಾ ಇದೆ. ಉದಾಹರಣೆಗೆ ಇತ್ತೀಚೆಗೆ ಒಂದು ಹೆಸರು, ಮಮತಾ ಅನ್ನೋ ಒಂದು ಹುಡುಗಿ, ಹಿಂದೂ ಹುಡುಗಿ, ಅವಳನ್ನ ಕನ್ವರ್ಷನ್ ಮಾಡಿ ಮುಮ್ತಾಜ್ ಅಂತ ಹೆಸರಿಟ್ಟಿದ್ದಾರೆ. ಇದು ಒಂದು ಸುಮ್ಮನೆ ನಿಮ್ಗೊಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಈ ಥರದ್ದು ಲೆಕ್ಕನೇ ಇಲ್ಲ ನಡೀತಾ ಇರೋದು. ಈಗ ಒಂದು 4ನೇ ತಾರೀಕು ರಾತ್ರಿ 11:34 ನಾನು DCPಗೆ ಸೆಂಡ್ ಮಾಡಿದ್ದೀನಿ. ಈ ವಿಡಿಯೋ ನನಗೆ ಬರುತ್ತೆ. ಅದಕ್ಕೆ ಒಂದು 2-3 ದಿನ ಹಿಂದೆ ಇರ್ಬೋದು. ಪೊಲೀಸವ್ರು ಯಾವಾಗ ಆ್ಯಕ್ಷನ್ ತೊಗೊಳ್ಳಲ್ಲ ಆವಾಗ ನನಗೆ ಒಂದು ಅನ್ನೋನ್ ನಂಬರಿಂದ ಬರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.